ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರ ಕೊಠಡಿಯಲ್ಲಿ ಇದೆ. ಕಾರಣ ಇಷ್ಟೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು, ಅದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ರಂಗ ಇರ್ಬೋದು, ಎಲ್ಲ ಇದರಲ್ಲೂ ಕೂಡ ಈ ಒಂದು ಕಾಲೇಜು ಸ್ಥಾಪನೆ ಆದಾಗಿನಿಂದಲೂ ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿಕೊಂಡು ಬಂದಿದೆ. ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಹಲವಾರು ಬಾರಿ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಹೆಮ್ಮೆ ನಮ್ಮ ಈಗ ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳದು. ಅದಕ್ಕೆ ಪೂರಕವಾಗಿ ಇಲ್ಲಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಅವರಿಗೆ ವಿದ್ಯಾರ್ಥಿ ಮಕ್ಕಳಿಗೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಇತ್ತೀಚೆಗಷ್ಟೇ ಸಹ್ಯಾದ್ರಿ ಉತ್ಸವದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಮತ್ತೆ ಪಡೆದಿದ್ದಾರೆ, ಮತ್ತೆ ಸುದ್ದಿಯಾಗಿದ್ದಾರೆ ಈ ಕಾಲೇಜಿನ ವಿದ್ಯಾರ್ಥಿಗಳು. ಇದು ಸಂಬಂಧಪಟ್ಟಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಟಿ ಅವರು ಸುದ್ದಿವಾಹಿನಿಗೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ನಿಮ್ಮ ಮಕ್ಕಳು ಮತ್ತೆ ಒಂದು ಸಮಗ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಮ್ಮ ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಚುರುಕಾಗಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ನಮ್ಮ ಕಾಲೇಜಿಗೆ ಸಹ್ಯಾದ್ರಿ ಉತ್ಸವದಲ್ಲಿ ಸಾಕಷ್ಟು ಬಾರಿ ಸಮಗ್ರ ಪ್ರಶಸ್ತಿ ಬಂದಿತ್ತು. ಆದರೆ ಕೋವಿಡ್ ನಂತರ ಈ ಒಂದು ಕಾರ್ಯಕ್ರಮ ಮಧ್ಯದಲ್ಲಿ ಕೆಲವು ವರ್ಷಗಳ ಕಾಲ ಸ್ಥಗಿತವಾಗಿತ್ತು. ಆದರೆ ಈಗ 1-2 ವರ್ಷದಿಂದ ಪ್ರಾರಂಭ ಆದರೂ ಕೂಡ ನಮ್ಮ ಮಕ್ಕಳು ಅದರಲ್ಲಿ ಕ್ರಿಯೇಟಿವ್ ಆಗಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಈ ವರ್ಷ ಸಮಗ್ರ ಪ್ರಶಸ್ತಿಯನ್ನು ತರಲೇಬೇಕು ಅಂತೇಳಿ ನಮ್ಮ ವಿದ್ಯಾರ್ಥಿಗಳ ಪ್ರಯತ್ನ ಆಗಿತ್ತು. ಅದಕ್ಕೆ ನಮ್ಮ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿರ್ತಕ್ಕಂಥ ಯತೀಶ್ ಅವರು ಮತ್ತು ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ನರೇಂದ್ರ ಕುಳಗಟ್ಟಿಯವರು ಹಾಗೂ ಸಾಂಸ್ಕೃತಿಕ ವೇದಿಕೆಯ ಸಹ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ರತ್ನಾಕರ್ ಅವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಮಕ್ಕಳು ಕೂಡ ಅದಕ್ಕೆ ಸ್ಪಂದಿಸ್ತಾರೆ. ಅವರು 15 ದಿನಗಳ ಕಾಲ ಸತತವಾಗಿ ತರಬೇತಿ ಪಡೆದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹಿನ್ನೆಲೆ ಸಂಗೀತ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಪರ್ಟೀಸು, ಇದನ್ನೆಲ್ಲದೂ ಕೂಡ ಅಗತ್ಯಕ್ಕೆ ತಕ್ಕಂತೆ ಸಿದ್ಧಪಡಿಸ್ಕೊಂಡು ಹೋಗಿದ್ದರು. ನಮಗೆ ಒಂದು ನಂಬಿಕೆ ಇತ್ತು ಸಮಗ್ರ ಪ್ರಶಸ್ತಿ ತರ್ತಾರೆ ಅಂತೇಳಿ. ಅದೇ ರೀತಿ ನಾನು ಮಕ್ಕಳಿಗೂ ಕೂಡ ನಿಮಗೆ ಏನು ಕೊರತೆ ಆಗದಾಗ ನೋಡ್ಕೋತೀವಿ, ನೀವು ಏನು ಬೇಕು ಅನ್ನೋದನ್ನು ಅವ್ರ ಕಡೆಯಿಂದ ತೊಗೊಂಡಿದ್ವಿ. ಅದೇ ರೀತಿ ಅವ್ರು ಪ್ರಯತ್ನ ಮಾಡಿ ಸಮಗ್ರ ಪ್ರಶಸ್ತಿ ತಂದಿದ್ದಾರೆ. ಈ ಸಮಗ್ರ ಪ್ರಶಸ್ತಿ ಬರಲಿಕ್ಕೆ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗದವರು, ಬೋಧಕೇತರ ವರ್ಗದವರು ಸಹಕಾರಿಯಾಗಿದ್ದಾರೆ. ಯಾವುದೇ ಒಂದು ಪ್ರಯತ್ನ ಯಶಸ್ವಿ ಆಗಬೇಕು ಅಂದರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ಎಲ್ಲರ ಸಹಕಾರ ಬೇಕಾಗ್ತದೆ. ಆ ರೀತಿ ನಮ್ಮ ಕಾಲೇಜಿನ ಎಲ್ಲರ ಸಹಕಾರದಿಂದ ಈ ಸಮಗ್ರ ಪ್ರಶಸ್ತಿ ಕಾಲೇಜಿಗೆ ಬಂದಿದೆ. ಇದೆಲ್ಲರಿಗೂ ಕೂಡ ನಮಗೆ ತುಂಬ ಸಂತೋಷ ತಂದಿದೆ. ಅದೇ ರೀತಿ ಈ ವರ್ಷದ ಈ ಪ್ರಯತ್ನ ನಿರಂತರವಾಗಿರಲಿ ಅಂಥೇಳಿ ಉಳಿದ ಮಕ್ಕಳಿಗೂ ಕೂಡ ನಾವು ಅವರನ್ನು ಪ್ರೋತ್ಸಾಹಿಸ್ತೇವೆ. ಇದಕ್ಕೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯೂ ಕೂಡ ಪೂರಕವಾಗಿದೆ. ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಇಂಥ ವಿಚಾರಗಳು ಬಂದಾಗ ಅವರೆಲ್ಲ ನಮ್ಮ ಬೆನ್ನಿಗೆ ನಿಲ್ತಾರೆ. ಮಕ್ಕಳಿಗೆ ಏನೇ ಸವಲತ್ತು ಬೇಕಾದರೂ ಒದಗಿಸಿಕೊಡಿ, ಇದಕ್ಕೆ ನಾವಿದ್ದೀವಿ ಅಂಥೇಳಿ ಮಾನ್ಯ ಶಾಸಕರು ಕೂಡ ನಮಗೆ ಬೆಂಬಲವಾಗಿ ಹೇಳ್ತಾರೆ. ಸೊ ಈ ಎಲ್ಲ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿನಿಯರು ಸಮಗ್ರ ಪ್ರಶಸ್ತಿ ತರಲಿಕ್ಕೆ ಸಾಧ್ಯವಾಗಿದೆ. ಈ ಸಾಧನೆ ಕೇವಲ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಕ್ರೀಡೆಯಲ್ಲೂ ಕೂಡ ಇವರು ಸಾಧನೆ ಮಾಡ್ತಾ ಇದ್ದಾರೆ. NSSನಲ್ಲೂ ಕೂಡ ನಮ್ಮ ವಿದ್ಯಾರ್ಥಿನಿಯರು ಸಾಧನೆ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ ಕಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ NIC ಕ್ಯಾಂಪ್, ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ನಲ್ಲಿ ಭಾಗವಹಿಸಿ ಉತ್ತಮ ಸ್ವಯಂ ಸೇವಕಿಯಾಗಿ ವಾಪಸ್ ಬಂದಿದ್ದಾಳೆ. ಸೊ ಈ ರೀತಿ ನಮ್ಮ ಕಾಲೇಜಿನಲ್ಲಿ ಇತ್ತೀಚೆಗೆ ಮಕ್ಕಳು ಭಾಳ ಕ್ರಿಯೇಟಿವ್ ಆಗಿದ್ದಾರೆ. ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಧನ್ಯವಾದಗಳು. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನಮಸ್ತೆ. ಥ್ಯಾಂಕ್ ಯು ಸರ್. और बहुत